ಡಿ.ಕೆ. ಶಿವಕುಮಾರ್ ಅವರನ್ನಾಗ್ಲಿ ಪರಮೇಶ್ವರ್ ಅವರನ್ನಾಗ್ಲಿ ಅಥವಾ ಬೇರೆ ಬೇರೆಯವರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋರ ಪಟ್ಟಿಯಲ್ಲಿ ಹೆಸರುಗಳಿದೆಯೋ ಅವರೆಲ್ಲರಿಗೂ ಕೂಡ ನೀವು ಟ್ಯಾಪ್ ಮಾಡಿ ಏನೇನು ಮಾಡ್ತಾ ಇದ್ದೀರಿ ಅಂತ ಅವರು ಕೂಡ ಕೆಲವು ಕಡೆ ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ. ಹಾಲು ಜೇನ್ನಂತ ಸಂಬಂಧ ನಿಮ್ಮದು. ಹಾಲು ಜೇನು ಅಬ್ಬಬ್ಬಬ್ಬಬ್ಬ ಎಲ್ಲಿದು? ಇನ್ನೊಂದು ಮಾತು ಹೇಳಿದ್ರಿ, ನಿಷ್ಠಾವಂತ ಕಾಂಗ್ರೆಸ್ ನಾಯಕ ಯಾರೋ ಡಿ.ಕೆ. ಶಿವಕುಮಾರ್. ನೀವು ಜನತಾದಳದವ್ರು ಬಂದು ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ಬೇಕಾ? ನೀವು ನಿಷ್ಠಾವಂತ ಅಲ್ಲ ಅಂತ ಅರ್ಥ. ಅದು ಡಿ.ಕೆ. ಶಿವಕುಮಾರ್ ಅವರು ನಿಷ್ಠಾವಂತರೇ, ಯಾಕಂದ್ರೆ ಅವ್ರು ಕಾಂಗ್ರೆಸ್. ನೀವು ಕಾಂಗ್ರೆಸ್ ಅಲ್ಲ, ನೀವು ಕಾಂಗ್ರೆಸ್ಗೆ ಬಂದವರು ವಲಸೆ. ಅನೇಕ ಸಾರಿ ಹೇಳ್ತಾರೆ. ಮೊನ್ನೆ ಡಿ.ಕೆ. ಸುರೇಶ್ ಅವರು ಹೇಳಿದ್ರು, ಯಾರು ಇದಕ್ಕೆ ಹೋಲಿಸಿದ್ರಲ್ಲ ಅದಕ್ಕೆ ಅವ್ರು ಏನ್ ಹೇಳಿದ್ರು, ಯಾರು ಪಕ್ಷಕ್ಕೆ ಬಂದಿದಾರೋ ಅವರನ್ನ ವಿಶೇಷರ್ಪಗಳು ಅಂತ ಹೇಳಿದ್ರು. ಡಿ.ಕೆ. ಶಿವಕುಮಾರ್ ಅವರನ್ನಾಗ್ಲಿ ಪರಮೇಶ್ವರ್ ಅವರನ್ನಾಗ್ಲಿ ಅಥವಾ ಬೇರೆ ಬೇರೆಯವರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋರ ಪಟ್ಟಿಯಲ್ಲಿ ಹೆಸರುಗಳಿದೆಯೋ ಅವರೆಲ್ಲರಿಗೂ ಕೂಡ ನೀವು ಟ್ಯಾಪ್ ಮಾಡಿ ಏನೇನು ಮಾಡ್ತಾ ಇದ್ದೀರಿ ಅಂತ ಅವರು ಕೂಡ ಕೆಲವು ಕಡೆ ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ. ಹಾಲು ಜೇನ್ನಂತ ಸಂಬಂಧ ನಿಮ್ಮದು. ಹಾಲು ಜೇನು ಅಬ್ಬಬ್ಬಬ್ಬಬ್ಬ ಎಲ್ಲಿದು? ಇನ್ನೊಂದು ಮಾತು ಹೇಳಿದ್ರಿ, ನಿಷ್ಠಾವಂತ ಕಾಂಗ್ರೆಸ್ ನಾಯಕ ಯಾರೋ ಡಿ.ಕೆ. ಶಿವಕುಮಾರ್. ನೀವು ಜನತಾದಳದವ್ರು ಬಂದು ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ಬೇಕಾ? ನೀವು ನಿಷ್ಠಾವಂತ ಅಲ್ಲ ಅಂತ ಅರ್ಥ. ಅದು ಡಿ.ಕೆ. ಶಿವಕುಮಾರ್ ಅವರು ನಿಷ್ಠಾವಂತರೇ, ಯಾಕಂದ್ರೆ ಅವ್ರು ಕಾಂಗ್ರೆಸ್. ನೀವು ಕಾಂಗ್ರೆಸ್ ಅಲ್ಲ, ನೀವು ಕಾಂಗ್ರೆಸ್ಗೆ ಬಂದವರು ವಲಸೆ. ಅನೇಕ ಸಾರಿ ಹೇಳ್ತಾರೆ. ಮೊನ್ನೆ ಡಿ.ಕೆ. ಸುರೇಶ್ ಅವರು ಹೇಳಿದ್ರು, ಯಾರು ಇದಕ್ಕೆ ಹೋಲಿಸಿದ್ರಲ್ಲ ಅದಕ್ಕೆ ಅವ್ರು ಏನ್ ಹೇಳಿದ್ರು, ಯಾರು ಪಕ್ಷಕ್ಕೆ ಬಂದಿದಾರೋ ಅವರನ್ನ ವಿಶೇಷರ್ಪಗಳು ಅಂತ ಹೇಳಿದ್ರು.